ಕರ್ನಾಟಕ ರಾಜ್ಯದ ಎಲ್ಲ ಖಾಸಗಿ ಬಸ್ ಮಾಲೀಕರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ಏನು ಬೇರೆ ರಾಜ್ಯದಲ್ಲಿ ನೋಂದಣಿಯಾಗಿರ್ತಕ್ಕಂಥ ಎಐಟಿಪಿ ವಾಹನಗಳನ್ನು ಕರ್ನಾಟಕ ರಾಜ್ಯದಲ್ಲಿ ತಂದು ಎಐಟಿಪಿ ವಾಹನವಾಗಿ ರಿಜಿಸ್ಟರ್ ಮಾಡಿ ನೋಂದಣಿ ಮಾಡಿ, ಇವತ್ತು ನಮ್ಮ ನೈಬರಿಂಗ್ ಸ್ಟೇಟ್ಗಳು ತಮಿಳುನಾಡಿಗೆ ಹೋದಾಗ ಅಥವಾ ಕೇರಳಕ್ಕೆ ಹೋಗ್ತಾ ಇರತಕ್ಕಂಥ ಬಸ್ಸುಗಳನ್ನು ತಮಿಳುನಾಡು ಆರ್ಟಿಒಗಳು ಗಾಡಿಗಳನ್ನು ಹಿಡಿದು ಅದಕ್ಕೆ ತೆರಿಗೆಯನ್ನು ಕಲೆಕ್ಟ್ ಮಾಡಿದ್ದಾರೆ. ಇವತ್ತು ತಮಿಳುನಾಡು ಕೆಲವೊಂದು ಅಸೋಸಿಯೇಷನ್ ಅಧ್ಯಕ್ಷರುಗಳ ಬಳಿ ಮಾತಾಡಿದ್ದೀವಿ. ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಿಂದ ಇಮಿಡಿಯೇಟ್ ಆಗಿ ಇದನ್ನ ಸ್ಟಾಪ್ ಮಾಡಬೇಕು. ತಾವು ಹೋಗಿ ಕನ್ಸರ್ನ್ ಅಧಿಕಾರಿಗಳನ್ನ ಭೇಟಿ ಮಾಡಿ ದಯವಿಟ್ಟು ಇದಕ್ಕೆ ಅವರಿಗೆ ಸೂಚನೆಯನ್ನು ಅವರಿಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟು, ಏನು ಕಳೆದ 6 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರ್ತಕ್ಕಂಥ ವಾಹನಗಳನ್ನು ತಮಿಳುನಾಡು ಮತ್ತು ಕೇರಳ ಹೋಗಿ ಬರ್ತಾ ಇತ್ತು, ಅಥವಾ ನೈಬರಿಂಗ್ ಸ್ಟೇಟ್ ಅಲ್ಲಿ ಹೋಗಿ ಬರ್ತಾ ಇತ್ತು, ಯಾವುದೇ ತೊಂದರೆ ಇರಲಿಲ್ಲ. ಈವನ್ ತಮಿಳುನಾಡಿಂದ ಬರ್ತಕ್ಕಂಥ ಗಾಡಿಗಳಿಗೂ ಕೂಡ ನಾವು ಕೂಡ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಕೇರಳದಿಂದ ಬರ್ತಕ್ಕಂಥ ವಾಹನಗಳಿಗೂ ಕೂಡ ನಾವು ಯಾವುದೇ ರೀತಿಯಾದಂತಹ ತೊಂದರೆ ಕೊಟ್ಟಿಲ್ಲ. ಇದು ನೈಬರಿಂಗ್ ಅಲ್ಲಿ ನಮ್ಮ ಸೌತ್ ಝೋನ್ ಅಲ್ಲಿ ಯಾವುದೇ ವಾಹನಗಳು ರಿಜಿಸ್ಟರ್ ಆಗಿದ್ರು ಕೂಡ ಅದಕ್ಕೆ ತೊಂದರೆ ಕೊಡಬಾರದು ಅನ್ನುವಂತ ಒಂದು ಇನ್ಫಾರ್ಮೇಶನ್ ಮೆಸೇಜ್ ನಮ್ಮಲ್ಲೇ ಅಂದ್ರೆ ಸದರ್ನ್ ರೀಜನ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ಗಳ ಅಧಿಕಾರಿಗಳು ಮಾತಾಡಿಕೊಂಡಿದ್ರು. ಅಚಾನಕ್ ಆಗಿ ಇವತ್ತು ರಾತ್ರೋರಾತ್ರಿ ಬಂದು ವಾಹನಗಳನ್ನ ತಡೆದು ನಿಲ್ಲಿಸಿ ಅದಕ್ಕೆ ತೆರಿಗೆಗಳನ್ನ ಕಟ್ಟಿಸ್ಕೊಂತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ರಾಜ್ಯದ ಎಐಟಿಪಿ, ಕರ್ನಾಟಕ ರಾಜ್ಯದಲ್ಲಿ ನೋಂದಣಿಯಾಗಿರ್ತಕ್ಕಂಥ ಎಐಟಿಪಿ ಬಸ್ ಮಾಲೀಕರಿಗೆ ಬಹಳ ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇದೆ. ಇದನ್ನ ಇಮಿಡಿಯೇಟ್ ಆಗಿ ರಿಸಾಲ್ವ್ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥ ಒಂದು ಅಧ್ಯಕ್ಷರುಗಳಿಗೆ, ಸಂಘಟನೆಯ ಅಧ್ಯಕ್ಷರುಗಳ ಹತ್ರ ಮಾತಾಡಿದ್ದೀವಿ. ನಾಳೆ ತನಕ ಒಂದು ಸಮಯವನ್ನ ಕೇಳಿದ್ದಾರೆ. ಇದೇನಾದರೂ ಮುಂದುವರೆದ ಪಕ್ಷದಲ್ಲಿ ಸೋಮವಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಕೂಡ ತಮಿಳುನಾಡಿನಿಂದ ಬಂದಿರತಕ್ಕಂಥ ಯಾವುದೇ ಎಐಟಿಪಿ ಆಗಿರಲಿ ಅದಕ್ಕೆ ತೆರಿಗೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಕೂಡ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮಾಡುತ್ತೆ. ಅದು TN ಎಐಟಿಪಿ ಆಗಿರ್ಬೋದು ಅಥವಾ ತಮಿಳುನಾಡಿಂದ ಪಾಸ್ ಆಗಿ ಕರ್ನಾಟಕ ಬರ್ತಾ ಇರ್ತಕ್ಕಂಥ ಯಾವುದೇ ವಾಹನವಾಗಿರ್ಬೋದು, ಇದಕ್ಕೆ ನಾವು ಒತ್ತಾಯವನ್ನು ಕೂಡ ಮಾಡ್ತೀವಿ. ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡಬಾರದು ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೆರೆ ರಾಜ್ಯಗಳಲ್ಲಿ ಒಂದು ಸಮನ್ವಯವಾದಂತಹ ಒಂದು ವಾತಾವರಣ ಇರಬೇಕು ಅನ್ನುವಂಥ ಒಂದು ಕಾರಣದಿಂದ ಇವತ್ತು ನಾಳೆ ಮತ್ತು ನಾಳಿದ ತನಕನೂ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೀವಿ. ಇದು ಮುಂದುವರೆದ ಪಕ್ಷದಲ್ಲಿ ನಾನು ಈಗಾಗಲೇ ಹೇಳಿದಂತೆ ತಮಿಳುನಾಡಿಂದ ಬರ್ತಕ್ಕಂಥ ಎಐಟಿಪಿ ವಾಹನಗಳಿಗೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಅನ್ನುವಂಥ ಒಂದು ಇದನ್ನು ಕೂಡ ನಾನು ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ. ತಾವೆಲ್ಲರೂ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಒಂದು ಏನು ರಿಕ್ವೆಸ್ಟ್ ಮಾಡಿತ್ತು, ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ಸದಸ್ಯರಲ್ಲಿ ದಯವಿಟ್ಟು ತಾವು ER ಮತ್ತು NL ಇಂದ ವಾಪಸ್ ತಂದು ಇಲ್ಲಿ ರಿಜಿಸ್ಟರ್ ಮಾಡಿ ಅಂತ ಹೇಳಿ ನಮ್ಮ ಒಂದು ಸಂಘದ ಒಂದು ನಿಲುವಿಗೆ ತಾವು ಭದ್ರಾಗಿ ತಂದಿದ್ದೀರಿ. ಇನ್ನೂ ಹಲವರು ತರೋದು ಬಾಕಿ ಇದೆ. ಕೆಲವು ಫೈನಾನ್ಸ್ ಪ್ರಾಬ್ಲಮ್ಗಳಿಂದ ತರೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು, ಮತ್ತೆ ತರ್ತೀರಿ ಅಂತಕೊಂಡಿದ್ರು. ತಮ್ಮ ಜೊತೆಯಲ್ಲಿ ನಿಲ್ಲಬೇಕಾದದ್ದು ನಮ್ಮ ಸಂಘದ ಒಂದು ಬದ್ಧತೆ. ಖಂಡಿತ ತಮ್ಮ ಜೊತೆಯಲ್ಲಿ ನಾನು ಇದ್ದೇ ಇರ್ತೀವಿ. ಅದಕ್ಕೆ ಹೋರಾಟ ಮಾಡಬೇಕು ಅಂತಂದ್ರೆ ಮಾಡ್ಲಿಕ್ಕೂ ಸಿದ್ಧ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಬಯಸ್ತೀನಿ. ನಮಸ್ಕಾರ. ನಟರಾಜ್ ಶರ್ಮಾ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ.